ಒಂದು ಪಾಯಿಂಟ್ ಇರುತ್ತೆ, ಇಲ್ಲಿಗೆಲ್ಲ ಸೇಲ್ ಮಾಡೋ ಪಾಯಿಂಟ್, ಅಲ್ಲಿ ಜನಗಳನ್ನ ಅದಕ್ಕೆ ಅಟ್ರಾಕ್ಟ್ ಮಾಡ್ತಾರೆ, ಸೇಲ್ ಮಾಡ್ತಾರೆ. ಇಂಥ ಜಿಲ್ಲೆ ಅಂತ ಇಲ್ಲ ಮೇಡಮ್, ಎಲ್ಲ ಜಿಲ್ಲೆಗಳಲ್ಲೂ, ಅದರಲ್ಲೂ ಬೆಂಗಳೂರಲ್ಲಿ ಅತಿ ಹೆಚ್ಚಾಗ್ತಾ ಇದೆ ಕಂಪ್ಲೇಂಟ್. ತುಂಬ ಕಂಪ್ಲೇಂಟ್ಸ್ ನಮ್ಮ ಸಂಸ್ಥೆಯಿಂದ 100 ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಸಾವಿರಾರು ಪೇಜನ್ನು ದಾಖಲೆಗಳೇ ಇದ್ದಾವೆ. ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್, ನಮ್ಮ ಡಿಮ್ಯಾಂಡ್ ಇಷ್ಟೇ, ಸರ್ಕಾರಕ್ಕೆ ಕಾನೂನುಬದ್ಧ, ಬರೀ ಕಾನೂನುಬದ್ಧ ಇರ್ತಲ್ಲ, ನ್ಯಾಯಬದ್ಧವಾದಂಥ ಲಾಟರಿ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಹೋದರೆ ಇಲ್ಲಿ ಈ ಸೈಂಟಿಫಿಕಲ್ ಒಂದು ವ್ಯಸನ ಆಗಲ್ಲ. ಅಲ್ಲೇನಾಗುತ್ತೆ, 6 ತಿಂಗಳಿಗೆ 1 ವರ್ಷಕ್ಕೆ 6 ಡ್ರಾ, ಎಲ್ಲರೂ ಬಂಪರ್ ಪ್ರೈಸು, 1 ವಾರಕ್ಕೆ 1 ಡ್ರಾ, ಈ ರೀತಿ ಬರೋ ದುಡ್ಡುಗಳೆಲ್ಲ ಲೆಕ್ಕಾಚಾರಗಳು ಸರ್ಕಾರದ ವಲಯದಲ್ಲೇ ಇರುತ್ತೆ. ವ್ಯಸನಕ್ಕೀಡಾಗೋದಕ್ಕೆ ಜನಗಳಿಗೆ ಅವಕಾಶನೇ ಇಲ್ಲ. ಆ ರೀತಿಯಿಂದ ಇದರಲ್ಲಿ ಏನು ಬರಲ್ಲ. ಲಾಟ್ರಿ ಏನಿದೆ ಸರ್ಕಾರ ನಡೆಸುತ್ತೆ, ಕಷ್ಟ ಇದ್ದವ್ರು ತಗೊಂತಾರೆ, ಕಷ್ಟ ಇದ್ದವ್ರು ಪ್ರಿಪೇರ್ ಆಗಿರೋದ್ರಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಏನಿರಲ್ಲ. ಆಗಿದ್ದಾಗ್ಯೂ ಸಹ ಸರ್ಕಾರಕ್ಕೆ 1000 ಕೋಟಿ ನ್ಯಾಯಬದ್ಧವಾದ ಮತ್ತು ಕಾನೂನುಬದ್ಧವಾದ ಆದಾಯ ಬರ್ತದೆ. ಆ ಆದಾಯದಿಂದ ಇವತ್ತು ಎಷ್ಟೊಂದು ಸ್ಕೀಮ್ಗಳು ಸರ್ಕಾರ ಮಾಡ್ತಾ ಇದೆ. ಆ ಶೈಕ್ಷಣಿಕಕ್ಕಿರ್ಬೋದು, ಗ್ಯಾರಂಟಿ ಸ್ಕೀಮ್ ಇರ್ಬೋದು, ಮತ್ತೊಂದು ಎಲ್ಲದಕ್ಕೂ ಜನಹಿತ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಂಡು ಅದರಲ್ಲಿ ಈಗ ತಮಗೆ ಗೊತ್ತಿರಬಹುದು, ಮಂಡ್ಯ ಜಿಲ್ಲೆ ಈಗ ಹಾಟ್ಸ್ಪಾಟ್ ಆಗಿದೆ. 25 ಕೋಟಿ ಬಹುಮಾನ ಕರ್ನಾಟಕ ಮಂಡ್ಯ ಜಿಲ್ಲೆಗೆ ಲಭಿಸಿದ ನಂತರ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಅದು ವ್ಯಾಪಕವಾಗಿ ಹಬ್ತಾ ಇದೆ. ದಯಮಾಡಿ ನಾವು ಸರ್ಕಾರದ ಗಮನಕ್ಕೆ ತರುವುದೇನೆಂದರೆ, ತಾವು ಇದನ್ನು ಗಮನಿಸಬೇಕು. ಇದರಿಂದ ಆಗ್ತಾ ಇರುವಂಥ ಅನಾಹುತಗಳು ಏನು ಅನ್ನೋದನ್ನು ತಾವು ಹೇಳ್ತಿದ್ದೀರಿ. ಆ ಅನಾಹುತಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಬೇಕು. ಕರ್ನಾಟಕ ಶಾಸನಬದ್ಧ ಲಾಟ್ರಿನ ಜಾರಿಗೊಳಿಸಬೇಕು. ಜಾರಿಗೊಳಿಸಿದ್ರೆ ಮಾತ್ರ ಇಂಥ ಅಕ್ರಮ, ಈಗ ನನಗೆ ಲಾಟ್ರಿ ಬೇಕು ಅಂದರೆ ನನ್ನಲ್ಲಿ ಇಲ್ಲ ಅಂದರೆ ನಾನು ಬೇರೆಯವರಿಂದ ಪಡಿತೀನಿ, ಆ ವ್ಯವಸ್ಥೆ ಇವತ್ತಿದೆ ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ರಾಜ್ಯ ಚಿಲ್ಲರೆ ಲಾಟ್ರಿ ಹೋರಾಟಗಾರರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಈ ಹೋರಾಟದ ನೇತೃತ್ವವನ್ನು ವಹಿಸಿದ್ದೀನಿ. ಇದನ್ನು ಮುಂದುವರಿಸಿದೆ.